ದರ್ಶನ್ ಹೇಳಿದ ಸ್ಥಳದಲ್ಲಿ ಬಟ್ಟೆ ಸಿಕ್ಕಿರಲಿಲ್ಲ. ಒಗೆದು ಒಣ ಹಾಕಿರುವ ಬಗ್ಗೆಯೂ ಕೆಲಸದವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ನೀಲಿ ಬಣ್ಣದ ಜೀನ್ಸ್, ಕಪ್ಪು ಬಣ್ಣದ ಟೀ ಶರ್ಟ್ ಅನ್ನು ವಶಕ್ಕೆ ಪಡೆಯಲಾಗಿತ್ತು. ನಂತರ ಶೂಗಾಗಿ ಪತ್ನಿ ವಿಜಯಲಕ್ಷ್ಮಿಯವರ ಮನೆಗೆ ತೆರಳಿದ್ರು. ಬಟ್ಟೆಗಳನ್ನ ದರ್ಶನ್ ಮನೆಯಿಂದ, ಶೂಗಳನ್ನ ಪತ್ನಿ ಮನೆಯಿಂದ ವಶಕ್ಕೆ ಪಡೆಯಲಾಗಿತ್ತು. ವಶಕ್ಕೆ ಪಡೆಯುವಾಗ ಅದರಲ್ಲಿ ರಕ್ತದ ಕಲೆ ಇರುವ ಬಗ್ಗೆ ಪಂಚನಾಮದಲ್ಲಿ ಇರಲಿಲ್ಲ. ಪಂಚನಾಮೆಯಲ್ಲಿ ಈ ವಿಚಾರ ಉಲ್ಲೇಖವಿಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಸೇಮ್ ಪಾಯಿಂಟ್ ಅನ್ನ ಅವರು ರೈಸ್ ಮಾಡಿದ್ರು. ರಕ್ತದ ಕಲೆ ಇತ್ತು ಅವರು ಧರಿಸಿದಂತಹ ಬಟ್ಟೆಯಲ್ಲಿ ಅಂದಾಗ ಚೆನ್ನಾಗಿ ಸರ್ಫ್ ಹಾಕಿ ಒಗೆದು ಒಣ ಹಾಕಿ ಮಾಡಾದ್ಮೇಲೆ ರಕ್ತದ ಕಲೆ ಬರೋದಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಯನ್ನ ಕೇಳಿದ್ರು. ಅದೇ ಪಾಯಿಂಟ್ ಅನ್ನ ಮತ್ತೊಮ್ಮೆ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಎತ್ತಿದ್ದಾರೆ. ಬಟ್ಟೆಯನ್ನ ಎಲ್ಲಿ ವಶಕ್ಕೆ ಪಡೆದ್ರು, ಶೂವನ್ನ ಎಲ್ಲಿ ವಶಕ್ಕೆ ಪಡೆದ್ರು, ಆ ಶೂನಲ್ಲಿ ಅಂಟಿಕೊಂಡಿದ್ದಂತಹ ಮಣ್ಣು ಕೂಡ ಸಾಕ್ಷಿ ಆಗಬಹುದಲ್ವಾ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು ಎಸ್ಪಿಪಿ ಅವರು. ಅದಕ್ಕೆ ಬಂದಿದ್ದಕ್ಕೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬಂದಿದ್ದಾರೆ ಅನ್ನೋದಕ್ಕೆ ಅದು ಪ್ರಬಲ ಸಾಕ್ಷ್ಯವಾಗಿ ನಿಂತುಕೊಳ್ಳುತ್ತೆ ಅಂತ ಹೇಳಿದ್ರು. ಆದರೆ ಹಿಂದೆ ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಲ್ಲಿ ಚಿತ್ರೀಕರಣ ಆದಾಗ ದರ್ಶನ್ ಅದೇ ಶೂವನ್ನ ಹಾಕಿದ್ರು ಅಂತ ಹೇಳಿ ಪಾಯಿಂಟ್ ಅನ್ನ ರೈಸ್ ಮಾಡಲಾಗಿತ್ತು. ತುಂಬಾನೇ ಟ್ವಿಸ್ಟ್ ಕೊಟ್ಟು ತುಂಬಾನೇ ಪ್ರಬಲವಾಗಿ ದರ್ಶನ್ರನ್ನ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಹೇಗಾಯಿತು ಅನ್ನೋದನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲೇ ಸಿ.ವಿ. ನಾಗೇಶ್ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳಿರಬಹುದು, ಎಫ್ಎಸ್ಎಲ್ಗೆ ಕಳಿಸಿದಂತಹ ಒಂದಷ್ಟು ವಸ್ತುಗಳಿರಬಹುದು, ಮೃತದೇಹದ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದದ್ದು ವಿಳಂಬ ಆಯ್ತಲ್ಲ ಆ ವಿಚಾರ ಇರಬಹುದು. ಇದೆಲ್ಲವನ್ನ ಕೂಡ ಒಟ್ಟಿಗೆ ಸೇರಿಸಿ ಸಿ.ವಿ. ನಾಗೇಶ್ ಅವರು ಇವತ್ತು ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಬೆಳಗ್ಗೆನೂ ಕೂಡ ಒಂದಷ್ಟು ಪ್ರಬಲವಾದ ವಾದ ಮಂಡನೆ ಆಯಿತು. ಮುಂದುವರಿದ ಭಾಗವಾಗಿ ಇನ್ನೂ ಕೂಡ ಅವರು ಮಂಡಿಸುತ್ತಿದ್ದಾರೆ. ಪಂಚನಾಮೆಯಲ್ಲಿ ರಕ್ತದ ಕಲೆ ಇರುವ ಉಲ್ಲೇಖವಿಲ್ಲ. ವರದಿಯಲ್ಲಿ ಒಂದು ಶೂನಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿಯ ಒಂದು ಬಾಟಲ್ ಬ್ಲಡ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ವೈಖರಿಯನ್ನು ನೋಡ್ತಿದ್ದೀರಿ ಹೇಗಿದೆ ಅಂತ ಹೇಳಿ. ಪಂಚನಾಮೆಯಲ್ಲಿ ರಕ್ತದ ಕಲೆ ಇರುವ ಬಗ್ಗೆ ಉಲ್ಲೇಖ ಇರಲಿಲ್ಲ. ಅದಾದ್ಮೇಲೆ ಒಂದು ಶೂನಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ವರದಿಯಲ್ಲಿ, ಪಂಚನಾಮೆ ಸಂದರ್ಭದಲ್ಲಿ ಇರಲಿಲ್ಲ. ಇನ್ನು ರೇಣುಕಾ ಸ್ವಾಮಿಯ ಒಂದು ಬಾಟಲ್ ಬ್ಲಡ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತಲ್ಲ, ಆಗ ಶೂಗೆ ಒಂದು ಡ್ರಾಪ್ ರಕ್ತವನ್ನ ಹಾಕಿರುವಂತಹ ಸಾಧ್ಯತೆಯನ್ನ ನಾವು ಅಲ್ಲಗಳೆಯುವಂತಿಲ್ಲ. ದರ್ಶನ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನದ ಭಾಗವಾಗಿ ಈ ಕೆಲಸವನ್ನ ಮಾಡಿರಬಹುದು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಕ್ಷ್ಯಗಳ ಸೃಷ್ಟಿಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಏನೆಲ್ಲ ಆಗಿರಬಹುದು ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಿರಬಹುದು ಸಿ.ವಿ. ನಾಗೇಶ್ ಅವರು. ಅವರೇ ಒಂದು ಡ್ರಾಪ್ ರಕ್ತವನ್ನ ಹಾಕಿ ಇದ್ರ ಮೇಲೆ ರಕ್ತದ ಕಲೆ ಇದೆ ನೋಡಿ ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಡಿಸಿರಬಹುದು. ರಿಪೋರ್ಟ್ ಬಂದಿರಬಹುದು. ರಿಪೋರ್ಟ್ನಲ್ಲಿ ಅದು ರೇಣುಕಾ ಸ್ವಾಮಿಯ ರಕ್ತ ಅನ್ನೋದು ಇರಬಹುದು. ಆದ್ರೆ ರೇಣುಕಾ ಸ್ವಾಮಿಯಿಂದ ರಕ್ತವನ್ನ ತೆಗೆದುಕೊಂಡ್ರಲ್ಲ, ಆ ರಕ್ತದ ಒಂದು ಡ್ರಾಪ್ ಅನ್ನೇ ದರ್ಶನ್ರ ಶೂಗೆ ಹಾಕಿರುವ ಸಾಧ್ಯತೆ ಇದೆ. ದರ್ಶನ್ರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅವರೇ ಪ್ರಮುಖ ಪಾತ್ರಧಾರಿ ಅನ್ನೋದನ್ನ ಬಿಂಬಿಸುವಂತಹ ಯತ್ನ ಅನ್ನೋದು. ಶೂಗೆ ಒಂದು ಡ್ರಾಪ್ ರಕ್ತವನ್ನ ಹಾಕಿರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಸಿ.ವಿ. ನಾಗೇಶ್ ಅವರ ವಾದ. ಈ ರೀತಿಯ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಯಾವ ಕಾರಣಕ್ಕೆ ಈ ರಕ್ತ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು? ಇದು ನ್ಯಾಯಾಧೀಶರ ಪ್ರಶ್ನೆ. ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ಯಾಕೆ ಕಳುಹಿಸಲಾಗಿತ್ತು? ವೈದ್ಯಕೀಯ ಧಾಟಿಯಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಬೇಕಾಗುತ್ತೆ. ಆದ್ರೆ ಯಾಕೆ ಆತನ ರಕ್ತವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ರು? ಈ ಆರೋಪಿಗಳ ಶರ್ಟ್ ಮೇಲೆ, ಶೂ ಮೇಲೆ ಇದ್ದಂತಹ ರಕ್ತಕ್ಕೆ ಮ್ಯಾಚ್ ಮಾಡೋ ನಿಟ್ಟಿನಲ್ಲ. ಅನುಮಾನಗಳು ದಟ್ಟವಾಗ್ತಾ ಇದ್ದ ಹಾಗೆ ಅದಕ್ಕೆ ಪುಷ್ಟಿ ಕೊಡುವಂತೆ ಮತ್ತೊಂದು ಗಂಭೀರ ಅನುಮಾನವನ್ನ ಇಲ್ಲಿ ವ್ಯಕ್ತಪಡಿಸಿರುವುದು ಸಿ.ವಿ. ನಾಗೇಶ್ ಅವರು.
ಆ ರಕ್ತದ ಡ್ರಾಪ್ ಅನ್ನ ದರ್ಶನ್ ಶೂಗೆ ಹಾಕಿ ಅದನ್ನ ಮತ್ತೆ FSL ಕಳಿಸಿ ಮ್ಯಾಚ್ ಮಾಡುವಂತಹ ಕೆಲಸ. ಇತರೆ ವಸ್ತುಗಳಲ್ಲಿ ಸಿಕ್ಕ DNA ಮ್ಯಾಚ್ ಮಾಡಲು ಕಳಿಸಿರಬಹುದು. ನ್ಯಾಯಾಧೀಶರ ಪ್ರಶ್ನೆಗೆ ದರ್ಶನ್ ಪರ ವಕೀಲ CB ನಾಗೇಶ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ಎಲ್ಲ ಆರೋಪಿಗಳು ಅವತ್ತು ಏನು ಹೊಡೆದ್ರೋ ರೇಣುಕಾಸ್ವಾಮಿಗೆ, ಅಲ್ಲಿ ಈ ಸಿಕ್ಕಂತಹ ವಸ್ತುಗಳು ಸಾಕ್ಷ್ಯವಾಗಿ ಪ್ರಬಲವಾಗಿ ನಿಲ್ಲದೆ ಹೋದ್ರೆ ವೈದ್ಯಕೀಯವಾಗಿ ಹೋಗಬೇಕಾಗುತ್ತೆ, DNA ಮ್ಯಾಚ್ ಮಾಡಬೇಕಾಗುತ್ತೆ, ಹಾಗಾಗಿ ಬ್ಲಡ್ ಸ್ಯಾಂಪಲ್ ಬೇಕಾಗುತ್ತೆ. ಆ ಕಾರಣದಿಂದಾಗಿ ಅವರು ಕಳಿಸಿರಬಹುದು ಅಂತ ಹೇಳಿ ನ್ಯಾಯಾಧೀಶರು ಕೇಳಿದಂತಹ ಪ್ರಶ್ನೆಗೆ CB ನಾಗೇಶ್ ಅವರು ಉತ್ತರಿಸಿದ್ದಾರೆ. ಯಾವ ಕಾರಣಕ್ಕೆ ಈ ರಕ್ತವನ್ನ FSLಗೆ ಕಳುಹಿಸಲಾಗಿತ್ತು ಅಂತ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರಲ್ಲ, ಇತರೆ ವಸ್ತುಗಳಲ್ಲಿ ಸಿಕ್ಕ DNA ಮ್ಯಾಚ್ ಮಾಡಲು ಕಳಿಸಿರಬಹುದು ಅನ್ನೋದು CB ನಾಗೇಶ್ ಅವರ ಉತ್ತರವಾಗಿದೆ. ವಾದ ಮಂಡನೆ ಮುಂದುವರೆದಿದೆ CB ನಾಗೇಶ್ ಅವರಿಂದ. ನ್ಯಾಯಾಧೀಶರು ಕೂಡ ವಾದ ಮಂಡನೆಯ ಸಂದರ್ಭದಲ್ಲಿ ತಮ್ಮಲ್ಲಿ ಬರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಯಾಕಂದರೆ ಇದು ಬಹಳ ಗಂಭೀರ ಪ್ರಕರಣ. ಆರಂಭದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಏನೇನು ಆಯಿತು ಅಂತ ಹೇಳಿ. ದೊಡ್ಡ ಸ್ಟಾರ್ ನಟ ಸಿಲುಕಿರುವಂತಹ ಪ್ರಕರಣ ಇದು. ಎಲ್ಲ ಒಂದು ಆಂಗಲ್ಗಳಲ್ಲೂ ಕೂಡ ಆಯಾಮಗಳಲ್ಲೂ ಕೂಡ ಯಾವುದೇ ಲೋಪ ಆಗದ ಹಾಗೆ ತನಿಖೆಯನ್ನು ಪೊಲೀಸರು ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿದ್ರು. ಆದರೆ ದರ್ಶನ್ರಿಗೆ ಈ ದೊಡ್ಡ ಕಂಟಕ ಎದುರಾದಂತಹ ಸಂದರ್ಭದಲ್ಲಿ ಅವರ ಪಾತ್ರವಿಲ್ಲದಿದ್ರೂ ಕೂಡ ಅವರನ್ನ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಆಗಿದೆ ಅಂತ ಹೇಳಿ ಒಂದಷ್ಟು ಮಂದಿ ಆರೋಪಿಸ್ತಾ ಇದ್ರು. ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ದರ್ಶನ್ ಶೆಡ್ಗೆ ಬಂದಿದ್ರು, ರೇಣುಕಾಸ್ವಾಮಿಗೆ ಹೊಡೆದಿದ್ರು. ಆದರೆ ದರ್ಶನ್ ಹೊಡೆದೇ ರೇಣುಕಾಸ್ವಾಮಿ ಸತ್ತಿದ್ದ, ಈ ಪ್ರಶ್ನೆಯನ್ನು ಕೂಡ CB ನಾಗೇಶ್ ಅವರು ಎತ್ತಿದ್ರು. ಆತನ ಮೈ ಮೇಲೆ ಗಾಯಗಳಾಗಿರಬಹುದು, ಆತನ ಶವವನ್ನು ಬಿಸಾಡಿದಾಗ ನಾಯಿಗಳು ಬಂದು ಆತನನ್ನು ಕಚ್ಚಿರಬಹುದು, ಹಾಗಾಗಿ ಆತನ ದೇಹದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಗಾಯದ ಗುರುತುಗಳು ಪತ್ತೆಯಾಗಿರಬಹುದು. ಅದರ ಹೊರತಾಗಿ ದರ್ಶನ್ ಹೊಡೆದು ಆತನನ್ನು ಸಾಯಿಸಬೇಕು ಅನ್ನೋ ಉದ್ದೇಶದಿಂದಲೇ ಹೊಡೆದಿದ್ರು, ಕಿಡ್ನ್ಯಾಪ್ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅನ್ನೋದು CB ನಾಗೇಶ್ ಅವರ ವಾದ ಮಂಡನೆಯ ಪರಿ. ಇನ್ನು ರೇಣುಕಾಸ್ವಾಮಿ ಬಗ್ಗೆಯೂ ಕೂಡ ಇಲ್ಲಿ CB ನಾಗೇಶ್ ಅವರು ಹೇಳ್ತಾರೆ. ರೇಣುಕಾಸ್ವಾಮಿಯ ವ್ಯಕ್ತಿತ್ವ ಎಂಥದ್ದಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅವತ್ತು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಆ ರೀತಿಯ ಒಂದು ಮೆಸೇಜ್ ಮಾಡದೇ ಇದ್ದಿದ್ದರೆ ಇವತ್ತು ಈ ರೀತಿಯ ಪರಿಸ್ಥಿತಿ 17 ಮಂದಿಗೆ ಜೊತೆಗೆ ರೇಣುಕಾಸ್ವಾಮಿಗೂ ಕೂಡ ಬರ್ತಿರಲಿಲ್ಲ. ಆ ಕುಟುಂಬ ಮಗನನ್ನು ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗಷ್ಟೇ ಹುಟ್ಟಿದ ಮಗು ತಂದೆಯನ್ನು ಕೂಡ ಕಳ್ಕೊಳ್ತಿರಲಿಲ್ಲ. ಇದೆಲ್ಲವೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುವಂತಹ ವಿಚಾರ.